welcome back to my channel Priyanka World. ಸೊ ಗೈಸ್, ಇವತ್ತು ಅಜ್ಜಿ ಮನೆಗೆ ಬಂದಿದ್ರು. ತಾಯಿಯ ಹೊರತು ನನಗೆ ಇವಳೇನೆ ಜಗವಂತೆ. ಇನ್ 3-4 ದಿನದಲ್ಲಿ ಗೃಹ ಪ್ರವೇಶ ಇದೆ. ಯಾವಾಗ ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಹಾಗಾಗಿ ಅಜ್ಜಿಗೆ ಇಲ್ಲಿ ಯಾರ್ಯಾರು ಗೊತ್ತು ಅವರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಅಂತ ಬಂದಿದ್ರು. ಇವತ್ತು ಅಂಕಲ್ ಆಂಟಿ ಆನಿವರ್ಸರಿ. ಗೃಹ ಪ್ರವೇಶ ಯಾವಾಗ ಅಂದ್ರೆ ಇದೇ November 14, 2025 ಫ್ರೈಡೆ. ನಿನ್ನೆ ತಾನೇ ನಾವು ಮೈಸೂರಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬಂದ್ವಿ. ನೀವೇನು ಆ ವ್ಲಾಗ್ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ಚೆಕ್ ಮಾಡಿ. ಅಜ್ಜಿ ಮೈಸೂರಲ್ಲೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ಊಟ ಮಾಡಿ ಹೊರಟ್ರು. ನಿನ್ನೆ ಆಂಟಿ ಅಂಕಲ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಈ ವ್ಲಾಗ್ ಕೂಡ ಗೃಹ ಪ್ರವೇಶದ ಪ್ರಿಪರೇಷನ್ ವ್ಲಾಗ್ ಆಗಿರುತ್ತೆ. ಆಂಟಿ ಇಲ್ಲಿ ಕುಚ್ಚಾಕ್ತಾ ಇದ್ರು. ಅಮ್ಮ ಇವತ್ತು ಕುಶನಗರಕ್ಕೆ ಹೋಗಿ ಬ್ಲೌಸಿಗೆ ಬೇಕಾಗಿರೋ ಸ್ಟೋನ್ಸ್ ಎಲ್ಲ ತಂದಿದ್ರು. ಆ್ಯಂಡ್ ನನ್ನ ತಂಗಿಗೆ ಕಿವಿ ಚುಚ್ಚಿಸ್ಕೊಂಡು ಬಂದರು. ಸೊ ಇವಾಗ ನಾವಿಬ್ರು ಸೇರಿಕೊಂಡು ಡಿಸೈನ್ ಮಾಡಬೇಕು. ಫೈನಲಿ ನಾವು ಈ ಥರ ಡಿಸೈನ್ ಮಾಡಿದ್ವಿ. ನಾನೊಂದು ಸ್ವಲ್ಪ ಪ್ರಿಂಟೆಸ್ಟಲ್ಲಿ ಕೂಡ ನೋಡಿದ್ದೆ. ನಾವು ಸೇಮ್ ಮಾಡಿಲ್ಲ, ಆದರೆ ಸ್ವಲ್ಪ ಸಿಮಿಲರ್ ಆಗಿ ಮಾಡಿದ್ವಿ. ಹೆಂಗಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕೈಯಲ್ಲಿ ಮಾಡಿರೋ ಪ್ರತಿಯೊಂದು ಲಿಟಲ್ ಥಿಂಗ್ಸ್ ಕೂಡ ತುಂಬ ಸ್ಪೆಷಲ್. ಅಮ್ಮ ಈ ಬ್ಲೌಸಲ್ಲಿ ಹೆಂಗೆ ಕಾಣಿಸ್ತಾ ಇದ್ರು ಅಂತ ನೀವು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ಬೋದು. ಇವತ್ತು ಬಂದು ವೆಡ್ನೆಸ್ಡೇ, ನನಗೆ ಕಂಪ್ಯೂಟರ್ ಲ್ಯಾಬ್ ಇತ್ತು. ತುಂಬ ದಿನದಿಂದ ನಂದು ಪ್ರೋಗ್ರಾಮ್ಸ್ ಇನ್ಕಂಪ್ಲೀಟ್ ಆಗಿತ್ತು. ಸೊ ಹಂಗಾಗಿ ಇವತ್ತಾದರೂ ಫುಲ್ ಕಂಪ್ಲೀಟ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಪಾಪ ಬಂದು ಕರ್ಕೊಂಡು ಬಂದರು. ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ಫೈನಲಿ ಅರ್ಕಲ್ಗೂಡ್ ರೀಚ್ ಆದ್ವಿ. ನಾವು ಗೃಹ ಪ್ರವೇಶಕ್ಕೆ ಕಾಯ್ತಾ ಇದ್ದೀವಿ. ಇವತ್ತು ಸಂಜೆ ಗೃಹ ಪ್ರವೇಶ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೆ ಎದ್ದು ನಾವೆಲ್ಲ ಫ್ರೆಶ್ ಅಪ್ ಆಗಿದ್ವಿ. ಸಾನು ಈ ಹೇರ್ ಸ್ಟೈಲ್ ಅಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು. ತೋರ್ಸು, ಬಿಚ್ಚು ತೋರ್ಸು, ತೋರ್ಸು, ಚೆನ್ನಾಗಿದ್ಯಾ ಕ್ಯೂಟಾಗಿ. ಮಸಾಲ ಹೋಗ್ಬೇಕು ಗಂಟೆಗೆ ಹಾಕೋ. ಹಂಗಲ್ಲ ಹಂಗಲ್ಲ, ತಡಿ ನೀರು ಹಾಕೋ, ನೀರು ಹಾಕೋ, ಫಸ್ಟ್ ನೀರು ಹಾಕೋ, ನೀರು ಹಾಕೋ. ಎತ್ತಾ ಗಂಟ್ಲ ಗಂಟೊಳಕೋ ಹಾಕೋ, ಮತ್ತೆ ಹಾಕೋ, ಹಾಕ್ತಾ ನುಂಗೋ. ನೀರು ಕೊಡಿ. ಇಲ್ಲಿ ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಶಿಕಂಗೆ ಹೊಟ್ಟೆ ನೋವಿತ್ತು ಅಂತ ಹೇಳಿ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಇವತ್ತು ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಆದರೆ ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿ ಎಲ್ಲ ಆಟ ಆಡೋದ್ರಲ್ಲಿ, ಮೊಬೈಲ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಅಷ್ಟೊತ್ತಿಗೆ ಅಜ್ಜಿ ಆ್ಯಪಲ್ನ ಕಟ್ ಮಾಡಿಕೊಟ್ರು. ನೆಕ್ಸ್ಟ್ ವೀಕ್ ನನಗೆ ವ್ಲಾಗ್ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ನನಗೆ ಟೆಸ್ಟ್ ಇದೆ. ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಏನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಎಲ್ಲ ವ್ಲಾಗ್ಸ್ ಕೂಡ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಅಜ್ಜಿ ಟೀ ಮತ್ತೆ ಬನ್ ಕೊಟ್ರು. ನಾವಿಲ್ಲೆಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ವಿ. ಇದಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ ಹೊಸ ಮನೆಗೆ ಬಂದ್ವಿ. ಬರೀ ಇಂಥದೆಯಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ.
ಸ್ವಲ್ಪ ಹೊತ್ತು ಆಟ ಆಡಿ ಅದಾದ್ಮೇಲೆ ಕಾವ್ಯ ಆಂಟಿ ಕರೆದ್ರು ತಿಂಡಿ ತಿನ್ನೋಕೆ ಅಂತ. ಅವಾಗ ಹೋದ್ರೆ ನಮ್ಮೇ ನಮೃತ ವಿಡಿಯೋ ಕಾಲ್ ಮಾಡಿದ್ರು. ಅವರು ಕೂಡ ಇವತ್ತು ಬರ್ತಾ ಇದ್ದಾರೆ. ಕಾವ್ಯ ಆಂಟಿ ಎಮ್ಮೆ ಆಗಿರೋ ಪಲಾವ್ ಮಾಡಿದ್ರು, ಅದನ್ನ ತಿಂದು ಇವ್ನು ಪಬ್ಜಿ ಆಡೋದ್ ಬಿಟ್ರು ಇನ್ನೇನು ಮಾಡ್ತಾ ಇತ್ತಿಲ್ಲ. ಸೊ ಹಂಗಾಗಿ ಅದನ್ನೇ ವಿಡಿಯೋ ಮಾಡ್ಕೊಂಡೆ. ಪಬ್ಜಿ ಆಡ್ತಾನೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊಸ ಮನೆಗೆ ಬಂದ್ವಿ. ಇಲ್ಲಿ ಇವರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಮಿನಿ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ವಿಡಿಯೋನೆಲ್ಲ ರೆಕಾರ್ಡ್ ಮಾಡಿದ್ದೆ, ಆದರೆ ಇಷ್ಟೊಂದು ಬೇಗ ಬೇಡ ಅಂತ ಹೇಳಿ ಎಲ್ಲ ಡಿಲೀಟ್ ಮಾಡಾಕಿದ್ದೀನಿ. ಆ್ಯಂಡ್ ನಿಮಗೆ ಹೋಮ್ ಟೂರ್ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಗಿಡನ ನಾನು ಆರ್ಟಿಫಿಷಿಯಲ್ ಅಂದ್ಕೊಂಡು ಅಜ್ಜಿ ಇದಕ್ಕೇನಕ್ಕೆ ಮಣ್ಣು ಕೊಟ್ಟಿದ್ದಾರೆ ಅಂತ ಕೇಳಿಬಿಟ್ಟೆ, ಆದರೆ ಇದು ಬಂದು ರಿಯಲ್ ಗಿಡ, ಸೇಮ್ ಆರ್ಟಿಫಿಷಿಯಲ್ ಥರನೇ ಇತ್ತು. ತುಂಬ ಚೆನ್ನಾಗಿದೆ. ಕಿಚನಲ್ಲಿ ಇದು ತುಂಬ ಎಸ್ಥೆಟಿಕ್ಕಾಗಿ ಕಾಣಿಸ್ತಾ ಇತ್ತು. ಮಿನಿ ಹೋಮ್ ಟೂರ್ ಮಾಡಿದೆ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿ 1-2-3 ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಇಲ್ಲಿ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ. ಅದಾದಮೇಲೆ ನೆನಪಾಯಿತು ನಾವು ಮೆಹಂದಿನೇ ಬಿಡಿಸ್ಕೊಂಡಿಲ್ಲ ಅಂತ ಹೇಳಿ. ಇಲ್ಲಿ ನನ್ನ ತಂಗಿಗೆ ಡ್ರಾ ಮಾಡ್ಕೊಡ್ತಾ ಇದ್ದೆ. ಇಲ್ಲಿ ಯಶಿಕಾ ಪೂರ್ವಿಕಲ್ಲಿ ಡ್ರಾ ಮಾಡಿಸ್ಕೊತಾ ಇದ್ಲು. ಆ್ಯಂಡ್ ಸಾನು ನಾನೇ ಮಾಡ್ಕೋತೀನಿ ಅಂತ ಹೇಳಿ ಅವಳು ಮಾಡ್ಕೋತಾ ಇದ್ಲು. ಇಲ್ಲಿ ಆಂಟಿದಿರೆಲ್ಲ ಚಪ್ರ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಅಪ್ಪಿಗೆ ಡ್ರಾ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮೇ ನಮೃತ ಬಂದ್ರು. ತೋರಿಸ್ತೀನಿ. ಬರೀ ಡೌಗಳು ಮೆಹಂದಿ ಡಿಸೈನ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. Thank you for watching. Meet you upon next video. Until then, take care. Bye bye guys.